ಆ ಬೀಜ ನೀವು ಅದ್ರ ಮೇಲ್ಗಡೆ ಸಿಪ್ಪೆ ಇರುತ್ತೆ, ತೆಗೆದುಬಿಟ್ಟು ತಿಂದರೆ ಕಡಲೆಕಾಯಿ ಹೆಂಗಿರುತ್ತೆ ಹಂಗೆ ಇರುತ್ತೆ. ಅದಕ್ಕೆ ಸೇಮ್ ಇದು ಗಿಡದ ಹೆಸರೇ ಪೀನಟ್ ಅಂತ. ಭೂಮಿಲಿರೋ ನೀರನ್ನ ಇದು ಎಳ್ಕೊಳುತ್ತೆ. ಭೂಮಿಗೆ ನೀರು ಶಾರ್ಟೇಜ್ ಆದರೆ ಈ ಗಿಡ ಏನು ಮಾಡುತ್ತೆ, ತಾನು ಬದುಕಬೇಕಲ್ಲ, ತಾನು ಗಿಡ ಬದುಕಬೇಕು. ಅದಕ್ಕೆ ಏನು ಮಾಡುತ್ತೆ, ಇದರಲ್ಲಿ ನೀರನ್ನ ಮತ್ತೆ ಭೂಮಿಗೆ ಕಳಿಸುತ್ತೆ. ನೋಡಿ ಇಲ್ಲಿ ಈ ಲೈನ್ ಇಲ್ಲಿ ಏನಿದೆ ಸರ್ ಗಿಡಗಳು, ಇದೆಲ್ಲ ಇಲ್ಲೇ ಹುಟ್ಟಿರೋ ಗಿಡಗಳು. ಇಲ್ಲಿ ಗಿಡಗಳು ಹುಟ್ಟಿರೋ ತೋರಿಸ್ತೀನಿ ಬನ್ನಿ. ಇಲ್ಲಿ ಇದ್ರ ಬೀಜ ಉದ್ರಿ ಹುಟ್ಟಿರೋದು. ಇವತ್ತು ನಿಮಗೆ ಮಾರ್ಕೆಟಲ್ಲಿ ಒಂದು ತೆಂಗಿನ ಮರಕ್ಕೆ ಒಂದು ವರ್ಷಕ್ಕೆ 3,000 ರೂಪಾಯಿ ದುಡ್ಡು ಕೊಡ್ತಾರೆ. 6 ಕುಂಟೆಲೆ. ಈಗ ನಾನು ನಿಮ್ಗೆ ಏನು ಹೇಳ್ತಿದ್ದೀನಿ, ಇದು 6 ಕುಂಟೆ. ನೀವು ಇದು ಯೂಟ್ಯೂಬ್ಗೆ ನೀವು ಹಾಕಿ ಯಾರು ಬೇಕಾದ್ರೂ ಬಂದು ಪರೀಕ್ಷೆ ಮಾಡ್ಕೊಳ್ಳಿ, ಪ್ಲಸ್ ಇದನ್ನು ಅಡಾಪ್ಟ್ ಮಾಡ್ಕೊಳ್ಳಿ, ಪ್ಲಸ್ ಅವರು ಅರ್ನಿಂಗ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿರಲಿ. ಅವೆಲ್ಲ ಆ ಮೀನಿನ ಸ್ಮೆಲ್ಗೆ ಎಲ್ಲ ಇಳಿಯುತ್ತೆ. ಇಳಿದ್ಬಿಟ್ಟು ಇಲ್ಲೆಲ್ಲ ಫುಲ್ ತಿಂದು ಇಷ್ಟು ಅಗಲ ಬಿದ್ದಿರುತ್ತೆ ಸರ್. ಇವೆರಡು ಮರದಿಂದ ಇವತ್ತಿಗೆ ನನಗೆ 10,000 ರೂಪಾಯಿ ದುಡ್ಡು ಸಿಗುತ್ತೆ. ಹೇಗೆ ಸರ್? ಇವೆರಡೇ ಮರನಾ? ಇವೆರಡೇ ಮರ, ಇದೊಂದು. ಕೆರೆ ಹಾವುಗಳಿದೆ, ನಾಗರ ಹಾವುಗಳು ಅಷ್ಟು ನಾನು ನೋಡಿಲ್ಲ. ಕೆರೆ ಹಾವುಗಳಿದೆ, ತೋಟ ಅಂದಮೇಲೆ ಇರುತ್ತೆ. ಬಟ್ ನಮ್ಗೆ ಯಾವಾಗಲೂ ತೊಂದರೆ ಕೊಟ್ಟಿಲ್ಲ. ಹೌದು ಸರ್, ಪ್ರತಿ ಪ್ರಾಣಿ ಪಕ್ಷಿ ಈ ಪ್ರಕೃತಿಗೆ ಪೂರಕನೇ ಹೊರತು ಮಾರಕ ಅಲ್ಲ. ಅದು ಯಾವ ರೀತಿ ಪೂರಕ ಅನ್ನೋದನ್ನ ಸರ್ಚ್ ಮಾಡ್ಬೇಕಷ್ಟೇ. ನಿಮ್ಗೆ ಸರ್ ಈವನ್ ನಾಯಿ ಕೂಡ ಪೂರಕನೇ. ಅದು ನಮ್ಗೆ ಯಾವ ರೀತಿ ಪೂರಕ ಅಂತ ತಿಳ್ಕೊಬೇಕಷ್ಟೇ. ರಿಸರ್ಚ್ ಇರೋದಲ್ಲಿ ಸರ್. ಸರ್ ಜೇಡ ತೋಟಕ್ಕೆ ಹೆಂಗೆ ಪೂರಕ ಅಂದರೆ ಕೀಟಗಳನ್ನೆಲ್ಲ ಅವಾಯ್ಡ್ ಮಾಡ್ತಾರೆ ಬಲೆ. ಆಮೇಲೆ ಸುಮ್ಮನೆ ತೋಟದ ಕಡೆ ಸುತ್ತಬೇಡಿ ಅಂತಾರೆ. ಏನಕ್ಕೆ ಗೊತ್ತಾ, ಅದು ಪಾಲಿನೇಷನ್ ಟೈಮು. ಈಗ ನೀವು ನಡ್ಕೊಂಡು ಹೋಗ್ತೀರಿ, ಹೊಡಿತೀರಿ, ಈಗ ಉದುರುತ್ತು ಇಲ್ಲೇ ನೋಡಿದ್ರಾ. ಅದಕ್ಕೆ ಜಾಸ್ತಿ ಮೂವ್ಮೆಂಟ್ ಮಾಡಬೇಡಿ, ಗಿಡಗಳನ್ನ ಪಾಡ್ಕೊಬಿಡಿ. ನೀರು ಬಿಡ್ಬೇಕಾ ಬಿಟ್ಬಿಡಿ, ಎಸ್ ಗೊಬ್ಬರ ಹಾಕ್ಬೇಕಾ ಹಾಕ್ಬಿಡಿ, ಅದ್ರ ತಂಟೆಗೆ ನೀವು ಹೋಗ್ಬೇಡಿ. ನೋಡಿ ಸರ್, ಇದು ಪೀನಟ್ ಅಂತ. ನೀವು ಗಿಡ ಮೋಸ್ಟ್ಲಿ ಎಲ್ಲೂ ನೋಡಿಲ್ಲ ಅನ್ಸುತ್ತೆ. ಇದು ಇಷ್ಟು ಗಾತ್ರ ಹಣ್ಣು ಬರುತ್ತೆ ಸರ್, ಆಯಿತಾ. ಹಣ್ಣು ಕಂಪ್ಲೀಟ್ 100% ಹಣ್ಣಾಗೋವರೆಗೂ ನಿಮ್ಗೆ ಸ್ವೀಟೇ ಬರಲ್ಲ. ಅದು 100% ಹಣ್ಣಾದರೆ ನೀವು ಬಾಯಿಗೆ ಹಾಕ್ಕೊಂಡ್ರೆ ಕರ್ಗೋಗ್ಬಿಡುತ್ತೆ, ಆಯಿತಾ. ನಂತರ ಒಳಗಡೆ ಬೀಜ ಇರುತ್ತಲ್ಲ, ಆ ಬೀಜನೇ ವ್ಯಾಲ್ಯೂಬಲ್. ಇದಕ್ಕೆ ಆ ಬೀಜ ನೀವು ಅದ್ರ ಮೇಲ್ಗಡೆ ಸಿಪ್ಪೆ ಇರುತ್ತೆ, ತೆಗೆದುಬಿಟ್ಟು ತಿಂದರೆ ಕಡಲೆಕಾಯಿ ಹೆಂಗಿರುತ್ತೆ ಹಂಗೆ ಇರುತ್ತೆ. ಅದಕ್ಕೆ ಸೇಮ್ ಇದು ಗಿಡದ ಹೆಸರೇ ಪೀನಟ್ ಅಂತ. ಹೌದು. ನೀವು ಹನುಮಪ್ಪಲ ಗಿಡ ನೋಡಿದಿರೋ ಇಲ್ವೋ ಗೊತ್ತಿಲ್ಲ. ಸಾಮಾನ್ಯ ಜನಕ್ಕೆ ಗೊತ್ತಿರಲ್ಲ. ಹನುಮಪ್ಪಲ, ಲಕ್ಷ್ಮಣ ಫಲ ಅಂತಾರೆ, ಲಕ್ಷ್ಮಣ ಫಲ, ಹನುಮಫಲ ಅಂತಾರೆ, ಗಿಡನೇ ಗೊತ್ತಿರಲ್ಲ. ನೋಡಿ, ಇದು ಹನುಮಫಲ ಗಿಡ. ನಮ್ಮ ರೈತರಿಗೆ ವಿಶೇಷವಾಗಿ ತೋರಿಸಿ. ಬರಪಾಪಣಿ, ಇದು ಹನುಮಫಲ ಗಿಡ. ಇನ್ನೂ ಈಲ್ಡ್ ಸೆಟ್ಟಾಗಿಲ್ಲ. ಗಿಡ ಇದೆ, ಗಿಡ ಆರೋಗ್ಯವಾಗಿದೆ, ಚೆನ್ನಾಗಿದೆ. 100% ಈಲ್ಡ್ ಬರುತ್ತೆ. ಇನ್ನು 2 years ಇನ್ನೊಂದ್ಸಲ ನೀವು ಬಂದ್ಬಿಟ್ಟು ವಿಡಿಯೋ ಮಾಡಿದಾಗ ಸಿಗುತ್ತೆ. ಸರ್, ಇದು ಕಿತ್ತಳೆ, ಕೊಡಗಿನ ಕಿತ್ತಳೆ. ಅಲ್ಲಿ ನೋಡಿ, ಕಾಣ್ತಿದ್ಯಾ ಮೇಲೆ? ಇರಲಿ, ಪರವಾಗಿಲ್ಲ. ಬಟರ್ ಫ್ರೂಟು. ಸರ್, ಈಗ ಟೆಂಪ್ರೇಚರ್ ಹೇಗಿದೆ ಅಂತ ಗೊತ್ತಲ್ಲ ಅಲ್ವಾ? ಈ ನೋಡಿ, ಈಗ ನಮ್ಮ ತೋಟದಲ್ಲಿ ಹೆಂಗಿದೆ ಸರ್? ಪ್ಲಸ್ ಇನ್ನೊಂದು ನೀವು ಕ್ಲಿಯರಾಗಿ ಅಬ್ಸರ್ವ್ ಮಾಡಿ. ನಾನು ಈ 1.5 ಎಕರೆ ಜಾಗದಲ್ಲಿ ಇಷ್ಟು ಗಿಡಗಳು ಅಡಗಿಸಿದ್ದೀನಿ ಸರ್, ಆಯಿತಾ. 1.5 ಎಕರೆ ಗಿಡದಲ್ಲಿ ನಾನು ನಿಮ್ಗೆ ಲೆಕ್ಕ ಹೇಳಿದ್ನಲ್ಲ ಸರ್, 55 ತೆಂಗಿದೆ, 500 ಅಡಿಕೆ ಇದೆ, 30 ಜಾಯ್ಕಾಯಿ ಇದೆ, ಆಗಿದೆ ಹೀಗಿದೆ ಅಂತ. ಸರ್, ಎಲ್ಲಿ ಆದ್ರೂ ಗಾಳಿ ನುಗ್ಗದೇ ಇರೋ ಅಂಥ ಪ್ಲೇಸ್ ಇದೆಯಾ? ಬೆಳಕು ಬರುತ್ತೆ, ಬಿಸಿಲು ಬೀಳುತ್ತಲ್ವಾ. ತೋಟ ಬೆಳೆಸ್ಬೇಕಾದ್ರೆ ನೀವು ಹೇಳಿದ್ರಲ್ಲ ಸರ್, ನೀವು ತೋಟ ಬೆಳೆಸೋಕೆ ಏನೋ ಒಂದು ಟಿಪ್ಸ್ ಕೊಡಿ ಅಂತ. ಈ ಕಾನ್ಸೆಪ್ಟ್ ಮೈಂಡಲ್ಲಿ ಇರಬೇಕು. ಗಾಳಿ ಆಚೆ ಈಚೆ ಓಡಾಡೋಗಿರಬೇಕು. ಯಾಕೆ ಗಾಳಿ ಓಡಾಡಬೇಕು ಅಂದರೆ, ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಪರಾಗಸ್ಪರ್ಶ ಆಗುತ್ತೆ ತಾನೇ, ಪಾಲಿನೇಷನ್ ಆಗುತ್ತೆ ತಾನೇ. ಗಾಳಿ ಇಲ್ಲ ಅಂದರೆ ಪರಾಗಸ್ಪರ್ಶ ಆಗಲ್ಲ. ಪ್ಲಸ್ ಹೌದು, ಫೋಟೋಸಿಂಥಸಿಸ್ ಆಗಲ್ಲ, ಆಯಿತಾ. ಪ್ಲಸ್ ಇದು ಬಟರ್ ಫ್ರೂಟು, ಅದರಲ್ಲೂ ಅಷ್ಟೇ ಮೇಲು ಫಿಮೇಲ್ ಬರುತ್ತೆ. ಮೇಲು ಯಾವ ರೀತಿ ಅದು ಹೂ ಉದುರಿಸುತ್ತೆ ಅಂದರೆ, ನೀವು ನಡ್ಕೊಂಡು ಹೋಗ್ತಿದ್ರೆ ಕರ್ಲಾನ್ ಬೆಡ್ ಮೇಲೆ ನಡ್ಕೊಂಡು ಹೋದಂಗೆ ಇರುತ್ತೆ ಅದ್ರ ಕೆಳಗಡೆ.
ಈಗ ನಿಮ್ ತೋಟದ ಕಾನ್ಸೆಪ್ಟ್ ಇಲ್ಲಿಗೆ ಮುಗಿತಾ ಅಥವಾ ಇನ್ನೂ ರಿಸರ್ಚ್ ನಡೀತಿದ್ಯಾ ಅಥವಾ ಇನ್ನೂ ಡೆವಲಪ್ಮೆಂಟ್ ನಡೀತಿದ್ಯಾ? ಸರ್ ಕೃಷಿ ಯಾವತ್ತೂ ನಿರಂತರ. ನಿರಂತರ. ನಮ್ಮ ತಾತ ಮುತ್ತಾತ ಅವರು ಒಂದು ಟೈಪ್ ಆಫ್ ಕೃಷಿ ಮಾಡ್ತಿದ್ರು, ನಮ್ಮ ತಂದೆಯವರು ಅವರೊಂದು ಟೈಪ್ ಆಫ್ ಮಾಡ್ತಿದ್ರು. ಈಗ ನಾನು ನನ್ನ ಟೈಪ್ ಆಫ್ ಮಾಡ್ತಿದ್ದೀನಿ. ಈಗ ನನ್ನ ಮಗ ಬಂದಾಗ ಅವನು ಇನ್ನೂ ಏನೋ ಅಡ್ವಾನ್ಸ್ ಆಗಿ ಏನೋ ಮಾಡ್ಬೋದು. ಹಾಂ, ಆ ರೀತಿ ಕೃಷಿ ಯಾವತ್ತೂ ಸರ್ ಎಂಡ್ಲೆಸ್. ಈಗ ರಿಸರ್ಚ್ ಮುಗ್ದಿಲ್ಲ ಇಲ್ಲಿಗೆ ಸರ್, ನಡೀತಾನೆ ಇರುತ್ತೆ. ಈಗ ನಾನು ಹೇಳಿದ್ನಲ್ಲ, ಈಗ ಲಾಸ್ಟ್ ಇಯರ್ ಏನು ಮಾಡಿದೆ, ತಲೆ ಕೆಡಿಸ್ಕೊಂಡು ಎಲ್ಲ ಕಡೆ ಕೊಕ್ಕೋ ಹಾಕಿದ್ದೀನಿ. ನನ್ನ ಒಂದು ಕಾನ್ಸೆಪ್ಟ್ ಹೆಂಗೆ ಗೊತ್ತಾ ಸರ್, ಒಂದೊಂದು ಬೆಳೆಯಲ್ಲಿ 10 ಪೈಸೆ ತನಕ ₹1 ಮಾಡ್ಕೊಳ್ಳಿ. ₹1 ಒಂದೇ ಬೆಳೆ ಬರುತ್ತೆ ಅಂದ್ಬಿಟ್ಟು ನಿಮ್ಮ ಪಾಸಿಟಿವ್ ಆರ್ ನೆಗೆಟಿವ್ ಎರಡು ಬೇಕಾದ್ರೂ ಆಗ್ಬೋದು. ಆ ಕಾನ್ಸೆಪ್ಟ್ ಹೋಗೋದು ಬೇಡ. 10 ಬೆಳೆ ಹಾಕಿ ನೀವು ₹20 ಸಂಪಾದನೆ ಹೌದು. ಮಾಡಬಹುದು. ಒಂದು ಬೆಳೆ ಹಾಕಿ ₹100 ಮಾಡೋದು ಕಷ್ಟ ಇದೆ. ಯಾಕೆಂದ್ರೆ ಖರ್ಚು ಅಷ್ಟೇ ಹೌದು. ಬರುತ್ತೆ. ಮತ್ತು ನೀವು ಲೇಬರ್ದು ಹೇಳಿದ್ರಿ ಅಲ್ವಾ ಸರ್, ಈಗ ಇಷ್ಟು ಜಾಗ ಈಗ ನೀವು ನೋಡಿದ್ರಿ, ಈಗ ನಾನು ಮನಸ್ಸು ಮಾಡಿ ಬ್ರಷ್ ಕಟ್ರಿ ಇಟ್ಕೊಂಡ್ರೆ 2 ದಿವಸಕ್ಕೆ ಇದೆಲ್ಲ ಪೂರ್ತಿ ಹೊಡೆದಾಕ್ಬಿಡ್ತೀನಿ. ಮಾಯ್ಶ್ಚರ್ ಹಾಳಾಗುತ್ತೆ. ಹಾಂ, ಈಗ ಹೊಡಿಬಾರ್ದು ಸರ್. ನೀವು ಇಲ್ಲಿ ಕೇಳಿ, ಇದು ಪಾರ್ಥಿನಿಯಂ ಗಿಡನ ಸರ್, ಇಲ್ಲಿ ಬನ್ನಿ, ಇಲ್ಲಿ ನಾನು ಕಿತ್ತೆ, ಈಗ ಕಿತ್ನಾ ನೋಡಿ ಹಸಿ ಇದೆ ಅಲ್ಲ. ಹಾಂ, ಇಲ್ಲಿ ಹಸಿ ಇದೆಯಾ ನೋಡಿ, ಇಲ್ಲಿ ಕಿತ್ತಿರೋ ಜಾಗ ಹಾಂ ಇನ್ನು 1 ದಿವಸಕ್ಕೆ ಡ್ರೈ ಆಗ್ಬಿಡುತ್ತೆ. ಅಲ್ಲ, ಡ್ರೈ ಆಗ್ಬಿಡುತ್ತೆ. ಈ ಗಿಡ ಇದ್ದಿದ್ರೆ ಡ್ರೈ ಆಗ್ತಿರ್ಲಿಲ್ಲ. ಎಸ್, ಇಷ್ಟೇ ಸಿಂಪಲ್ ಕಾನ್ಸೆಪ್ಟ್ ಅಲ್ಲ. ಇದರಲ್ಲಿರೋ ನೀರು, ಭೂಮಿಲಿರೋ ನೀರನ್ನ ಇದು ಎಳ್ಕೊಳುತ್ತೆ. ಭೂಮಿಗೆ ನೀರು ಶಾರ್ಟೇಜ್ ಆದರೆ ಈ ಗಿಡ ಏನು ಮಾಡುತ್ತೆ, ತಾನು ಬದುಕಬೇಕಲ್ಲ, ತಾನು ಗಿಡ ಬದುಕಬೇಕು. ಅದಕ್ಕೆ ಏನು ಮಾಡುತ್ತೆ, ಇದರಲ್ಲಿ ನೀರನ್ನ ಮತ್ತೆ ಭೂಮಿಗೆ ಕಳಿಸುತ್ತೆ. ಮ್ಯಾಕ್ಸಿಮಮ್ಮು ಎಷ್ಟು ಅಂದರೆ ಒಂದು ಹಂತದವರೆಗೆ ಭೂಮಿ ಇದ್ದರೆ ನಾನು ಉಳಿತೀನಿ. ಎರಡಕ್ಕೂ ಒಂಥರ ಕೋರಿಲೇಷನ್ 100% ಸರ್, ಅಷ್ಟೇ ಕಾನ್ಸೆಪ್ಟ್. ಅರ್ಥ ಆಯ್ತಾ? ಕಳೆ ಯಾವತ್ತು ಕಳೆನ ನಾವು ಕಳೆ ಅಂತ ಅನ್ಕೋಬಾರ್ದು, ಅದನ್ನು ನಾವು ರಸ ಅನ್ಕೋಬೇಕು. ಅದನ್ನು ಹೆಂಗೆ ನಾವು ಭೂಮಿಗೆ ಪೂರಕವಾಗಿ ಮಾಡ್ಕೋಬೇಕೋ ಆ ಒಂದು ಕಾನ್ಸೆಪ್ಟನ್ನ ತಲೆಲಿಟ್ಕೊಂಡು ಆ ರೀತಿ ಮಾಡ್ಕೋಬೇಕು. ಈಗ ನಾನು ಹೇಳಿದೆ, ಕಳೆ ಎಲ್ಲ ಕಿತ್ತಾಕಿ ಸರ್, ಒಂದು ಕಡೆ ಹಾಕಿ, ಅದ್ರ ಮೇಲೆ ಒಂದು ಮಂಕ್ರಿ ಮಣ್ಣು ಹಾಕಿ, ಗೊಬ್ಬರ ಆಗುತ್ತೆ. ನೀವೇನು ಮಾಡ್ತೀರಿ, ಜನ ಕಳಿಸ್ತೀರಿ, ಬೆಂಕಿ ಹಾಕ್ತಾರೆ ಸರ್. ಅಯ್ಯೋ ಬೆಂಕಿ. ಹಾರ್ಟಿಕಲ್ಚರ್ ಅಗ್ರಿಕಲ್ಚರ್ಗೆ ಮೊದಲನೇ ಶತ್ರುನೇ ಬೆಂಕಿ. ಆಯಿತಾ? ಬೆಂಕಿ ಹಾಕ್ತಾರೆ ಬಿಡಿ, ನಾವು ನೊಂದ್ಕೊಂಡಿದ್ದೀವಿ, ಅವ್ರಿಗೆ ಹೇಳೋಕ್ಕಾಗಲ್ಲ, ಯಾಕೆಂದ್ರೆ ಅವರೆಲ್ಲ ಬುದ್ಧಿಜೀವಿಗಳ ಥರ ಆಡ್ತಾರೆ. ಇದನ್ನು ಇಟ್ಬಿಟ್ಟು, ಈ ಕಳೆನ ಇಟ್ಬಿಟ್ಟು ಸರ್, ಇದಕ್ಕೆ ನೀವು ಎಂಥ ಗೊಬ್ಬರ ಮಾಡ್ಬೋದು ಅಂದರೆ ಸರ್, ಮಣ್ಣು, ಅದೇ ನಾನು ಹೇಳಿದ್ನಲ್ಲ ನಿಮಗೆ, ಸುಣ್ಣದ ಪೌಡ್ರು. ನೀವು ಈಗ ಗೊಬ್ಬರ ತಗೊಂಡು ಹಾಕ್ತಿರಲ್ಲ, ಅದಕ್ಕಿಂತ ಬೆಸ್ಟ್ ಗೊಬ್ಬರ ಇಲ್ಲ ನೀವು ಸರ್ ಆಗುತ್ತೆ ಸರ್. ಸರ್ ಇದು ನೋಡಿ, ಸಿಲೋನ್ ಚಕ್ಕೆ ಅಂತ. ಇದರಲ್ಲಿ ಏನು ವಿಶೇಷ ಅಂದರೆ ಸರ್, ಇದನ್ನು ಇದು ಮಾಡಿ ತಿನ್ನಿ. ಹಾಂ, ತೊಟ್ಟು ಸ್ವೀಟಾ? ಸ್ವೀಟ್ ಇದೆ. ಎಸ್, ಸಿಲೋನ್ ಚಕ್ಕೆ. ಸಿಲೋನ್ ಚಕ್ಕೆ. ಮಸಾಲೆ ಪದಾರ್ಥಕ್ಕೆ ಸಂಬಂಧಪಟ್ಟಿದೆ. ಹೌದು, ಚಕ್ಕೆ, ಸಿನ್ನಮನ್. ಮತ್ತು ಕಾಫಿ ಗಿಡಗಳದಲ್ಲಿ ಇಲ್ಲಿ ಇಷ್ಟು ಕಾಫಿ ಗಿಡ ಇದೆಯಲ್ಲ ಸರ್, ಮ್ಯಾಕ್ಸಿಮಮ್ ಇಲ್ಲಿ ಗಿಡಗಳ ಅಡಿಲಿ ಹುಟ್ಟಿರುತ್ತಲ್ಲ, ನಾನೇ ಮಾಡ್ತೀನಿ, ಅದನ್ನೇ ಲಿಫ್ಟ್ ಮಾಡಿ ನೆಡ್ತೀನಿ. ಏನು ಗೊತ್ತಾ, ಗಿಡದಿಂದ ಹೊಂದ್ಕೊಂಡು ಬೆಳೆದಿರುತ್ತೆ ಅಂತ. ಎಸ್, ಈ ನೆಲಕ್ಕೆ ಈ ಅಟ್ಮಾಸ್ಫಿಯರ್ ಹೊಂದ್ಕೊಂಡು ಬೆಳೆದಿರುತ್ತೆ. ಪ್ಲಸ್ ಅದು ಸುಮ್ಮನೆ ಮೇಲ್ಗಡೆ ಬಿದ್ದಿರುತ್ತೆ, ಮಣ್ಣು ಮುಚ್ಚಿರಲ್ಲ. ಅದ್ರ ತಾಕತ್ನ ಉಪಯೋಗಿಸ್ಕೊಂಡು ಅದು ಗಿಡ ಬೆಳೆಯುತ್ತೆ ಅಂದರೆ ಅದು ಯಾವ ಮಟ್ಟದ ಸ್ಟ್ರಾಂಗ್ ಅಂತ ತಿಳ್ಕೋಬೇಕು. ಅದನ್ನೇ ಕಿತ್ತು ನೆಡಬೇಕು ನೀವು. ಮತ್ತೆ ನರ್ಸರಿಯಿಂದ ನೀವು ಗಿಡ ತನ್ನಿ, ನೀವು ಎಲ್ಲಿ ನಾನು ನಿಮ್ಗೊಂದು ಗಿಡ ಕೊಡ್ತೀನಿ ಅಂದ್ಕೊಳ್ಳಿ, ನೀವು ನಿಮ್ಮ ಮನೆಗೆ ತಗೊಂಡೋಗ್ಬಿಟ್ಟು ಇಮ್ಮಿಡಿಯೇಟ್ ಪಾಟ್ಗೆ ಹಾಕಿದ್ರೆ ನೆಕ್ಸ್ಟ್ ಅದು ಸರ್ವೈವಲ್ ಆದರೂ ಆಗ್ಬೋದು, ಹೋದ್ರೂ ಹೋಗ್ಬೋದು, ಬಿಕಾಸ್ ಆಫ್ ಅಟ್ಮಾಸ್ಫಿಯರ್ ಚೇಂಜ್. ಬಟ್ ಇಲ್ಲಿ ಬೆಳೆದಿದ್ದನ್ನು ನೀವು ಹಾಕಿದ್ರೆ, ನೀವು ಎಲ್ಲಾರ ಒಂದು ಗಿಡ ತಂದರೆ ಏನು ಮಾಡಬೇಕು, 1 ವಾರ ಹಂಗೆ ಇಡಬೇಕು, ಈ ತೋಟದಲ್ಲಿ ಇಡಬೇಕು. ನೀವು ನರ್ಸರಿ ತಂತೀರಾ, 1 ವಾರ ಇಡಿ, ಇಲ್ಲಿ ಗಾಳಿ ಕುಡಿಬೇಕದು, ಇಲ್ಲಿ ನೀರು, ಇಲ್ಲಿ ನೀವು ಯಾವ ನೀರು ಯೂಸ್ ಮಾಡ್ತೀರಿ ಆ ನೀರನ್ನೇ ಅದಕ್ಕೆ ಹಾಕಬೇಕು. ಅದು ಪಾಟಲ್ಲಿ ನಿಂತ್ಕೊಳ್ಳುತ್ತೆ. ನಂತರ ನೀವು ಗಿಡಕ್ಕೆ ನೆಡಬೇಕು. ಡೈರೆಕ್ಟಾಗಿ ಮಣ್ಣಿಗೆ ಹಾಕಿದ್ರೆ ಅಟ್ಮಾಸ್ಫಿಯರ್ ಇನ್ಬ್ಯಾಲೆನ್ಸ್ ಆಗಿ ಹೊರಟೋಗುತ್ತೆ. ನೋಡಿ, ಇಲ್ಲಿ ಈ ಲೈನ್, ಇಲ್ಲಿ ಏನಿದೆ ಸರ್ ಗಿಡಗಳು, ಇದೆಲ್ಲ ಇಲ್ಲೇ ಹುಟ್ಟಿರೋ ಗಿಡಗಳು. ಇಲ್ಲಿ ಗಿಡಗಳು ಹುಟ್ಟಿರೋ ತೋರಿಸ್ತೀನಿ ಬನ್ನಿ. ಇಲ್ಲಿ ಇದ್ರ ಬೀಜ ಉದ್ರಿ ಹುಟ್ಟಿರೋದು. ಇಲ್ಲಿ ನೋಡಿ, ಇಲ್ಲಿ 2 ಇದೆ. ಇದೆಲ್ಲ ಮುಂಗಾರಿಗೆ ಕಿತ್ತು ನೆಡೋದು. ಇಲ್ಲ ಇದೆಲ್ಲ ಹಾಕಿಲ್ಲ. ಬನ್ನಿ, ಹಾಂ ಬನ್ನಿ ನೋಡಿ, ಈ ಹಣ್ಣುಗಳಿದೆಯಲ್ಲ, ಇದು ಗಾಂಧಾರಿ ಮೆಣಸು. ಆ ಪಕ್ಷಿಗಳಿಗೆಲ್ಲ ಅದು ಏನೋ ಗೊತ್ತಿಲ್ಲ, ಭಾರಿ ಪ್ರಿಯ ಸರ್ ಇದು. ತುಂಬಾ ಸಣ್ಣದು.
ಖಾರ ಇರುತ್ತಲ್ಲ ಖಾರ ಆಗಿರುತ್ತೆ, ಅವಕ್ಕೆ ಸ್ವೀಟ್ ಇರ್ಬೋದು ಮೋಸ್ಟ್ಲಿ. ಇರ್ಬೋದೇನೋ ತಿಂದು. ಹಾಂ, ತಿಂದು 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 ಉದುರಿಸ್ತವೆ. ಗಿಳಿ ತುಂಬಾ ತಿನ್ನುತ್ತಲ್ಲ. ಹಾಂ ಹಾಂ, ನೋಡಿ ಇಲ್ಲಿ. ತುಂಬಾ ಚೆನ್ನಾಗಿದೆ. ಬನ್ನಿ. ಹಣ್ಣಾದ್ರೂ ಅಷ್ಟೇ ದಪ್ಪ ಬರುತ್ತಲ್ಲ ಸರ್? ಹಾಂ, ಹಣ್ಣಾದ್ರೂ ಇಷ್ಟೇ. 1200 ರೂಪಾಯಿ ಅಷ್ಟೇ ಸರ್ ಕೆಜಿ. ಹಾಂ, ನೀವು 1200 ರೂಪಾಯಿ ಇದನ್ನು ನೀವು ಕಲೆಕ್ಟ್ ಮಾಡೋಕ್ಕೆ 1200 ರೂಪಾಯಿ ಕೂಲಿ ಕೊಡಬೇಕು. ಓಕೆ ಓಕೆ ಪಾಯಿಂಟ್ ಅರ್ಥ ಆಯ್ತಾ ಸರ್? ಓಕೆ ಓಕೆ ಕೂಲಿ ಕಲೆಕ್ಟ್ ಮಾಡಕ್ಕೆ. ಆಮೇಲೆ ಇನ್ನೊಂದು ಇದೇನಿದು ಮಧ್ಯ ಇಷ್ಟೆಲ್ಲ ಹಾಕೊಂಡಿದ್ದು? ಸರ್ ಇದು ನನಗೆ ಒಬ್ಬರು ಯೂಟ್ಯೂಬರ್ ಬಂದು ನನಗೆ ಕಾಂಟ್ರಿಬ್ಯೂಟ್ ಮಾಡಿದ್ದು ಇದನ್ನು. ಓಕೆ ನನಗೆ 5000 ರೂಪಾಯಿ ದುಡ್ಡು ಕೊಟ್ಟು ಸರ್ ಒಂದು ಬೆಂಚ್ ಮಾಡಿಸಿ ಬಂದಾಗ ಕೂತ್ಕೊಳ್ಳೋಕ್ಕೆ ಅನ್ನೋ ಲೆಕ್ಕಕ್ಕೆ ಒಬ್ಬರು ಯೂಟ್ಯೂಬರ್ ಬಂದು ಕೊಟ್ಟಿದ್ದು. ಇಲ್ಲ ಸೂಪರ್ ಆಗಿ ಮಾಡೋದು. ಅವ್ರ ನೆನಪಿಗೆ ಇರಲಿ ಅಂದ್ಬಿಟ್ಟು. ಯೂಟ್ಯೂಬರ್ ಅಂತ ಹೇಳ್ಬಿಡಿ ಸರ್. ಇಲ್ಲ ಪರವಾಗಿಲ್ಲ, ಅದನ್ನೆಲ್ಲ ಹೇಳಂಗಿಲ್ಲ. ಓಕೆ ಏನಕ್ಕೆ ಗೊತ್ತಾ, ಯಾರೂ ಎಕ್ಸ್ಪೆಕ್ಟ್ ಇಟ್ಟಿರಲ್ಲ, ಯೂಟ್ಯೂಬರ್ ಏನೋ ಒಂದು ಮುಂದೆ ನಮಗೆ ಕೊಡ್ತಾರೆ ಅನ್ನೋ ಎಕ್ಸ್ಪೆಕ್ಟ್ ಇಟ್ಟಿರಲ್ಲ ಸರ್. ಸೊ ಅದರಿಂದ ಕೆಲವು ಎಥಿಕ್ಸ್ ಇರುತ್ತೆ. ಅದೇ ಸ್ಪೆಷಲ್ ಕಾಫಿ ಅಂತ ಹಾಂ ಸರ್. ಅಂತ ಹೇಳಿದ್ವಲ್ಲ, ಹಾಂ ಎಲೆ ಹಾಕಿ ಮಾಡಿರೋದು. ಹೌದು. ಮಂಡಲ್ ನೀವು ಇಲ್ಲಿ 1.5 ಎಕರೆ ಕ್ಯಾಲ್ಕುಲೇಷನ್ನು ಸ್ಟ್ಯಾಟಿಸ್ಟಿಕ್ಸ್ ಸೈಡ್ಗಿಡಿ. ಈಗ ನಾನು ಏನು ಹೇಳ್ತೀನಿ ಅದನ್ನು ನಾನು ಇವತ್ತಿಗೆ ಎಷ್ಟು ಜನ ರೈತರು ಬೇಕಾದ್ರೂ ಬರಲಿ, ನಾನು ಅವ್ರಿಗೆ ಸ್ಟ್ಯಾಟಿಸ್ಟಿಕ್ಸ್ ಅಂಶ ಸಮೇತ ನಾನು ವಿವರಣೆ ಮಾಡಬಲ್ಲೆ. ಆಯಿತಾ? ಹೇಗೆ ಇವಾಗ ನೋಡಿ, ಈಗ 6 ಕುಂಟೆ, ಇದು 6 ಕುಂಟೆ ಜಾಗ. ಯಾವುದು ಇಲ್ಲಿ ಗ್ರೀನ್ ನೆಟ್ ಇದೆಯಲ್ಲ, ಇದು ಮೇಂಟೈನ್ ಆಗಿಲ್ಲ. ನಾನು ಹೇಳಿದ್ನಲ್ಲ, ರೈತ ಯಾವುದಾದ್ರೂ ಸರಿ ನಾನು ಮೇಂಟೈನ್ ಮಾಡಬೇಕು, ನಾನು ಕ್ಲೀನ್ ಮಾಡಬೇಕು. ಈಗ ನಮ್ಮ ತೋಟ ನೀವು ನೋಡಿದ್ರಿ, ನಿಮ್ಗೆ ಅನಿಸಿರ್ಬೋದು ಏನು ಕಸ ಕಡ್ಡಿಯೆಲ್ಲ ಅಲ್ಲೇ ಬಿದ್ದಿತ್ತು, ಬಿದ್ದಿದೆ ಅಲ್ವಾ? ಕಚಡಗಳು ಬೆಳ್ಕೊಂಡಿತ್ತು. ಹೌದು ಹೌದು. ಹಾಂ, ನಿಮಗೆ ತೋಟ ಹೆಂಗಿದೆ ಅನ್ನೋದಕ್ಕಿಂತ ತೋಟದಲ್ಲಿ ಹೆಂಗೆ ನಮ್ಗೆ ಆದಾಯ ಬರ್ತದೆ ಅನ್ನೋದು ಮುಖ್ಯ. ಆಯಿತಾ? ಈ 6 ಕುಂಟೆ ನಾನು ಇದು ಗಾರ್ಡನ್ ಸ್ಟೈಲ್ ನಾನು ಏನಕ್ಕೆ ಮಾಡಿದೆ ಅಂದರೆ, ನಮಗೆ ಹೊರಗಡೆಯಿಂದ ಬಂದರೆ ಆರಾಮಾಗಿ ಕೂತ್ಕೊಳ್ಳೋಕೆ ಒಂದು ಜಾಗ ಆಗಬೇಕು. ಅದು ಇದನ್ನು ಒಬ್ಬ ಯೂಟ್ಯೂಬರ್ ಹೇಳಿದ್ದು ನನಗೆ, ಈ ರೀತಿ ಮಾಡಿ. ನಿಮ್ಮ ಮನೆ ಒಳಗಡೆ ಕೂತ್ಕೊಳ್ಳೋದಕ್ಕೂ ತೋಟದ ಹೊರಗಡೆ ಕೂತ್ಕೊಳ್ಳೋದಕ್ಕೂ ಸಾಕಷ್ಟು ಡಿಫ್ರೆನ್ಸ್ ಇರುತ್ತೆ. ಈಗ ಇದು 6 ಕುಂಟೆ ಸರ್. 6 ಕುಂಟೆಗೆ ಈಗ ಅಕಾರ್ಡಿಂಗ್ ಟು ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಪ್ರಕಾರ ನೀವು 6 ಕುಂಟೆಗೆ 6 ತೆಂಗಿನ ಮರ ಬರುತ್ತೆ. ಈ 6 ಕುಂಟೆಯಲ್ಲಿ 6 ತೆಂಗಿನ ಮರ ಇದೆ. ಆಯಿತಾ? 6 ತೆಂಗಿನ ಮರ ಸರ್. ಇವತ್ತು ನಿಮಗೆ ಮಾರ್ಕೆಟಲ್ಲಿ ಒಂದು ತೆಂಗಿನ ಮರಕ್ಕೆ ಒಂದು ವರ್ಷಕ್ಕೆ 3000 ರೂಪಾಯಿ ದುಡ್ಡು ಕೊಡ್ತಾರೆ. 3000 ರೂಪಾಯಿ ಒಂದು ವರ್ಷಕ್ಕೆ. ಅವನು ಎಳ್ಳಿನಾರ ತಗೋಬೋದು, ಕಾಯಿನಾರ ತಗೋಬೋದು. ಹಾಂ, 6 ಮರಕ್ಕೆ ಎಷ್ಟಾಯಿತು ಸರ್? 18,000 ರೂಪಾಯಿ ಆಯಿತು ಸರ್. 40 ಅಡಿಕೆ ಇದೆ. 6 ಕುಂಟೆಯಲ್ಲಿ 40 ಅಡಿಕೆ ಇದೆ. ಒಂದು ಅಡಿಕೆ ಮರದಲ್ಲಿ ನೀವು 1,000 ರೂಪಾಯಿಗಿಂತ ಕಮ್ಮಿ, 1,000 ರೂಪಾಯಿಗಿಂತ ಕಮ್ಮಿ ಅಲ್ಲಲ್ಲ ಹೇಳೋದು, 1,000 ರೂಪಾಯಿಗಿಂತ ಕಮ್ಮಿ ನೀವು ಒಂದು ಮರದಲ್ಲಿ ಈಲ್ಡ್ ತೆಗಿಯೋಕ್ಕಾಗಲಿಲ್ಲ ಅಂದರೆ ನೀವು ಅಡಿಕೆ ಬೆಳೆಗಾರರ ಆಗೋದಕ್ಕೆ ಲಾಯಕ್ಕಿಲ್ಲ ಅಂತ. ಸರ್, ಮಿನಿಮಮ್ ಲೀಸ್ಟ್ ಅದು ಹೆಂಗೆ ಅಂದರೆ 35% ಆಫ್ SLC ಸ್ಟೂಡೆಂಟ್. ಅರ್ಥ ಆಯ್ತಾ? 40 6 ಕ್ವಿಂಟಲ್ 40 ಇದೆ. 1,000 ಒಂದೇ 1,000 ಹಾಕಬೇಕು ನೀವು. 58,000 ರೂಪಾಯಿ ಆಯ್ತು ಟೋಟಲ್. 58,000 ಆಯ್ತು ಸರ್. 40 ಅಡಿಕೆಗೆ 40 ಕಾಫಿ. 40 ಅಡಿಕೆಗೆ 40 ಕಾಫಿ. ಹಾಂ, ಅಲ್ಲಿಗೆ ಒಂದು ಕಾಫಿಲಿ ನೀವು ಇದು ಯೂಸ್ ಆಫ್ ಲೆಕ್ಕ ಹಾಕ್ಬೇಡಿ, ಅರ್ಧ ಕೆಜಿ ಹಾಕಿ. ಓಕೆ, ಅರ್ಧ ಕೆಜಿ ಒಂದು ಕಾಫಿ ಗಿಡದಲ್ಲಿ. 20 ಕೆಜಿ ಬಂತ ಸರ್? ಹಾಂ, ಒಂದು 20 ಕೆಜಿ ಬಂತು. ಹಾಂ, 20 ಕೆಜಿ ಪರ್ ಕೆಜಿ ಎಷ್ಟಿದೆ? ನೀವು 250 ಹಾಕೊಳ್ಳಿ. 250. ಅಲ್ಲಿಗೆ 10 ಕೆಜಿ 2,000, 5,000 ರೂಪಾಯಿ ಆಯ್ತು. 5,000 ರೂಪಾಯಿ ಆಯ್ತು ಸರ್. 5,000 ರೂಪಾಯಿ ಇಂಟು 2 58. 58 63 ಆಯ್ತು ಸರ್. 63,000 63 ಆಯ್ತು ಸರ್. ಇದರಲ್ಲಿ 3 ಜಾಯ್ಕಾಯಿ ಗಿಡ ಇದೆ, 3 ಫೀಮೇಲ್. 3 ಫೀಮೇಲ್ ಜಾಯ್ಕಾಯಿ. 1 2 ಇಲ್ಲಿ ಈ ಬಾರ್ಡ್ರಲ್ಲಿ ಅಲ್ಲೊಂದಿದೆ, 3 ಫೀಮೇಲೆ ಸರ್. ಇವತ್ತು ನಿಮಗೆ ಏನು ಅಂತ ಈಲ್ಡ್ ಕಾಣ್ತಿಲ್ಲ. ನಾನು ನಿಮ್ಗೆ ಹೇಳಿದೆ, ಏನು ಹೇಳಿದೆ ಸರ್, ಆಫ್ಟರ್ 15 ಇಯರ್ಸ್ ಒಂದು ಜಾಯ್ಕಾಯಿ ಗಿಡದಿಂದ ನೀವು ಸಂಪೂರ್ಣವಾಗಿ ಮೇಂಟೈನ್ ಮಾಡೋದೇ ಆದರೆ ಒಂದು ಮರಕ್ಕೆ 10,000 ರೂಪಾಯಿ ಸಿಗುತ್ತೆ ಅಂತ. 10,000 ರೂಪಾಯಿ ಸಿಗುತ್ತೆ. ಅದರಲ್ಲೇನು ಇದಿಲ್ಲ, ಬೇಕಾದ್ರೆ ನಾನು ಚಾಲೆಂಜ್ ಮಾಡಿ ತೋರಿಸ್ತೀನಿ. ಬೇಡ 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 ಸರ್, 50% ಹಾಕೊಳ್ಳಿ. 5,000 ರೂಪಾಯಿ, 15,000. ಎಕ್ಸ್ಪೆಕ್ಟೇಷನ್ ಕಮ್ಮಿ ಇದ್ದಾಗ ಮಾತ್ರನೇ ನೀವು ಇನ್ನೊಬ್ರು ಲೆಕ್ಕ ಹೇಳಕ್ ಸಾಧ್ಯ. 63 ಪ್ಲಸ್ 15 ಎಷ್ಟಾಯ್ತಪ್ಪ? 63 15 78.
78,000 ರೂಪಾಯಿ. 78,000 ರೂಪಾಯಿ ಆಯ್ತಾ ಸರ್? ಅದು ಬಿಟ್ಟು ಇನ್ಯಾವುದೆಲ್ಲ? ಹೇಳ್ತೀನಿ. ಇಲ್ಲಿ 3 ಕೋಳಿಗೂಡಿದೆ, ಕಾಣ್ತಾ ಇದೆಯಾ? ಓಕೆ ಓಕೆ ಓಕೆ, ಕಾಣಿಸ್ತಿದೆ. ಹಾಂ ಝೂಮ್ ಆಗ್ತೀನಿ. ಹಾಂ, ಕೋಳಿಗೂಡು ಇದೆ. ಇದೆಯಾ? 3 ಕೋಳಿಗೂಡಿಗೆ ನೀವು 10 ಕೋಳಿ ಪ್ಲಸ್ 10 ಹುಂಜ, ಒಟ್ಟು 40 ಬಿಡ್ತೀರಿ ನೀವು ಕಂಪ್ಲೀಟಾಗಿ. ಇದನ್ನು ಕ್ಲೀನ್ ಮಾಡುತ್ತೆ, ಅಲ್ಲಲ್ಲ, ಮೇಯುತ್ತೆ. ಇದು ಕವರಿಂಗ್ ಮಾಡ್ಕೊಂಡಿರ್ತೀರಿ ಫೆನ್ಸಿಂಗು. ಓಕೆ ಓಕೆ. ಈ 6 ಕುಂಟೆ ಜಾಗಕ್ಕೆ ಕೋಳಿಗಳು ಇದ್ರ ಒಳಗಡೆ ಬಿಡ್ತೀರಿ. ಮನೆಯಲ್ಲಿ ಏನು ವೇಸ್ಟ್ ಇರುತ್ತೆ ಅದನ್ನು ಹಾಕತ್ತೀರಿ, ಆಯಿತಾ? ನಿಮಗೆ ಮಾರ್ಕೆಟ್ ಅದು ಇದೇನೋ ಟಚ್ ಇದ್ದರೆ ವೇಸ್ಟ್ ತರಕಾರಿ ಅದು ಇದು ತಂದು ಹಾಕತ್ತೀರಿ, ಅದ್ರ ಪಾಡ್ಗದು ಬೆಳ್ಕೊಳ್ಳುತ್ತೆ, ಆಯಿತಾ ಸರ್? 30 ಕೋಳಿಗೆ ನಿಮಗೆ ಡೈಲಿ 5 ಕೋಳಿ ಮೊಟ್ಟೆನ ಲೆಕ್ಕಕ್ಕೆ ತಗೊಳ್ಳಿ ಸರ್. 5 ಕೋಳಿ ಮೊಟ್ಟೆ, ಒಂದು ಕೋಳಿ ಈಗ 20 ರೂಪಾಯಿ ಮೊಟ್ಟೆ ಇದೆ, 15 ರೂಪಾಯಿ ಹಾಕೊಳ್ಳಿ ಸರ್. ಹಾಂ, 75 ರೂಪಾಯಿ ಆಯ್ತು ಸರ್. 75 ರೂಪಾಯಿ ಆಯ್ತು. 2,500 ರೂಪಾಯಿ ಆಯ್ತು ಸರ್. ಒಂದು ವರ್ಷಕ್ಕೆ 24,000 ರೂಪಾಯಿ ದುಡ್ಡು ಆಯ್ತು ಸರ್. 78 ಇದು ಆಯ್ತಾ ಸರ್? ಇಲ್ಲಿ ಕೇಳಿ, ಅದರಲ್ಲಿ ಮರಿಗಳು ಪ್ರೊಡಕ್ಷನ್ ಆಗ್ತಿರುತ್ತೆ ಸರ್, ಸ್ವಲ್ಪ ಮಟ್ಟಿಗೆ. ಇದು ಫೀಮೇಲ್ನ ಇಲ್ಲೇ ಉಳಿಸ್ಕೊತೀರಿ, ಹುಂಜಗಳನ್ನ ಕೊಟ್ಕೊತೀರಿ. ಒಂದು ಹುಂಜ ಮಿನಿಮಮ್ ಅಂದ್ರೆ 750 ರೂಪಾಯಿಗಿಂತ ಕಮ್ಮಿ ಇಲ್ಲ, ನಾಟಿ 500 ರೂಪಾಯಿನೇ ತಗೊಳ್ಳಿ ಸರ್. ಮಾರ್ಕೊಳ್ಳಿ. ನಿಮ್ಮ ಮನೆ ಅವಶ್ಯಕತೆಗೆ ಮಾಂಸದ ಬಳಕೆ ತಪ್ತಾ ಸರ್? ಬೇಕಿದ್ರೆ ಮಾಂಸಕಾರ ಬಳಸ್ಕೊಳ್ಳಿ, ಆಯ್ತಾ? ಮಾರ್ಕೊಳ್ಳಿ. ಈ ಮನೆ ಹಿಂಭಾಗಕ್ಕೆ ಏನಿದೆ, ಇದು ಹೂವಿನ ಗಿಡಗಳಿದೆ. ದೇವ್ರ ಪೂಜೆಗೆ ನೀವು ಹೂ ತರ್ತೀನಿ ಅಂದರೆ ನಿಮ್ಮ ಒಂದು ವರ್ಷಕ್ಕೆ ಒಂದು 2,000 ರೂಪಾಯಿ ಹೂ ತರಲ್ವಾ ಸರ್ ನೀವು? ತರಲೇ, ಜಾಸ್ತಿನೇ ಆಗುತ್ತೆ ಅಲ್ವಾ ಸರ್? ಹಬ್ಬ ಸೀಸನಲ್ಲಿ ಇನ್ನೂ ಕಾಸ್ಟ್ಲಿ ಆಗುತ್ತೆ, ಹೌದಲ್ವಾ? ಹಾಂ, ಮತ್ತು ಕಿತ್ತಲೆ ಇದೆ, ಮೋಸಂಬಿ ಇದೆ, ಲೀಚಿ ಇದೆ. ಈ 6 ಕುಂಟೆನಲ್ಲೇ 6 ಕುಂಟೆಲೆ ಇದು. ಈಗ ನಾನು ನಿಮ್ಗೆ ಏನು ಹೇಳ್ತಿದ್ದೀನಿ, ಇದು 6 ಕುಂಟೆ. ನೀವು ಇದು ಯೂಟ್ಯೂಬ್ಗೆ ನೀವು ಹಾಕಿ ಯಾರು ಬೇಕಾದ್ರೂ ಬಂದು ಪರೀಕ್ಷೆ ಮಾಡ್ಕೊಳ್ಳಿ, ಪ್ಲಸ್ ಇದನ್ನು ಅಡಾಪ್ಟ್ ಮಾಡ್ಕೊಳ್ಳಿ, ಪ್ಲಸ್ ಅವರು ಅರ್ನಿಂಗ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿರಲಿ. 6 ಕುಂಟೆ ಹಾಂ, ನೆಮ್ಮದಿಯ ಕುಳಿತುಕೊಳ್ಳೋಕೆ 85,000 ತನಕ ರೀಚ್ ಆಗುತ್ತೆ ಸರ್. 80,000 ರೂಪಾಯಿ ಕಡಿಮೆ ಪ್ರೈಸ್ ಆಯ್ತಲ್ವ ಸರ್? 80,000 ರೂಪಾಯಿ 6 ಕುಂಟೆಲ್ ಮಾಡಬೇಕಾದ್ರೆ ನೀವು 1.5 ಎಕರೆಯಲ್ಲಿ ಎಷ್ಟು ದುಡ್ಡು ಮಾಡೋಕ್ಕೆ ಸಾಧ್ಯ ಸರ್? 1.5 ಎಕರೆಯಲ್ಲಿ ಭಾಳಷ್ಟು ಆಗುತ್ತೆ ಸರ್. ಮಲ್ಟಿಪಲ್ ಮಾಡಿದ್ರೆ ಅದು 6 ಕುಂಟೆ, ಈ 6 ಕುಂಟೆಲಿ ಏನಿದೆ ಅಷ್ಟೇ ಗಿಡಗಳನ್ನ ನೀವು 40 ಕುಂಟೆಗೆ ಮಾಡ್ಬೋದು, ಮಾಡಲೇಬಹುದು, ಮಾಡೋಕ್ಕಾಗಲ್ಲ ಅಂತಲ್ಲ. ಇದು 6 ಕುಂಟೆ ಒಂದು ಮಾಡಲ್ ನಿಮ್ಗೆ ನೋಡೋದಕ್ಕೆ. ನೀವು 40 ಕುಂಟೆ ಪೂರ್ತಿ ನೋಡೋಕ್ಕಾಗಲ್ಲ. ಓಕೆ ಓಕೆ. ಒಟ್ಟರೆ ಲಾಭದಾಯಕ ತೋಟಗಾರಿಕೆ, ಲಾಭದಾಯಕ ಇದೆ. ಕಾಯಬೇಕು, ಹೌದು, ವೆಯ್ಟ್ ಮಾಡಬೇಕು. ನಾನು ಹೇಳಿದ್ನಲ್ಲ ಸರ್, ನೀವು 6 ವರ್ಷ ನೀವು ಎಕ್ಸ್ಪೆಕ್ಟ್ ಮಾಡಬೇಡಿ. ನಿಮ್ಮ ಹೊರಗಡೆ ನಿಮ್ಮ ಏನು ಸಂಪಾದನೆ ಇದೆ ಅದರಲ್ಲಿ ನೀವು ತಪ್ಪು ತಿಳ್ಕೊಬೇಡಿ. ನೀವು ಸಿಗರೇಟ್ ಸೇರ್ತಿರೋ, ಡ್ರಿಂಕ್ಸ್ ಮಾಡ್ತಿರೋ, ಬೇರೆ ಶೋಕಿ ಮಾಡ್ತಿರೋ, ಆ ದುಡ್ಡಲ್ಲಿ ಅದರಲ್ಲಿ 50% ಹಂಗನ್ಬಿಟ್ಟು ನೀವೆಲ್ಲನೂ ಬಿಟ್ಬಿಡಿ ಅಂತ ಅಲ್ಲ. ಅದರಲ್ಲಿ ಸ್ವಲ್ಪ ಮಟ್ಟಿಗೆ ನಮ್ಮ ತೋಟ ಜಮೀನು ಇರೋ ಅವರು ಎಲ್ಲಾರ ಇರಲಿ ಸರ್, ಹಳ್ಳಿಲಾರ ಇರಲಿ, ದಿಲ್ಲಿಲಿ ಜಾಗ ಇರುತ್ತೆ, ಹಳ್ಳಿಲೇ ಇರೋದು ಅಲ್ವಾ? ಅಲ್ಲಿಗೆ ಹಳ್ಳಿಯವನೇ ಶ್ರೀಮಂತ ಅಲ್ವಾ ಸರ್? ಸರ್ ಇವಾಗ ಎಲ್ರು ಸಿಟಿಲಿ ಇರೋರೆಲ್ಲ ಹಳ್ಳಿಗೆ ಬರ್ತಾವ್ರೆ. ಯಾಕೆ? ಇಲ್ಲಿ ವಾತಾವರಣ ಚೆನ್ನಾಗಿದೆ. ಹೌದು. ಮತ್ತೆ ಈ ಜಾಗ ಅಂತ ಹೇಳಿದ್ರೆ 6 ಕುಂಟೆ ಜಾಗ ಅಲ್ಲ, ಈ ತೋಟ ಪೊಲ್ಯೂಷನ್ ಇಲ್ಲ, ಏರ್ ಚೆನ್ನಾಗಿರುತ್ತೆ, ಸೌಂಡ್ ಪೊಲ್ಯೂಷನ್ ಇಲ್ಲ, ಪೆಸ್ಟಿಸೈಡ್ ಇಲ್ಲ. ನಿಮ್ಗೆ ಏನಾಗುತ್ತೋ ಅದನ್ನ ನೀವು ಬೆಳ್ಕೊತೀರಿ, ಆಯ್ತಲ್ಲ ಸರ್? ಸರ್ ಮಾಡ್ಬೋದು, ಆದರೆ ಮಾಡಬೇಕು ಅನ್ನೋ ಇಚ್ಛಾಶಕ್ತಿ ಮೊದಲನೇದು ಬೇಕು. ಆಮೇಲೆ ರೈತ ಅಂದರೆ ಒಂದು ಅಂಡರ್ ಎಸ್ಟಿಮೇಟ್ ಅನ್ನೋದು ಒಂದು ಪಾಯಿಂಟ್ ಇದೆಯಲ್ಲ, ಅದನ್ನು ಮನಸ್ಸಿಂದ ಕಿತ್ತಾಕ್ಬೇಕು. ಅಂದರೆ ಸುಮ್ಮನೆ ಬರ್ಕೊಳ್ಳೋದಲ್ಲ. ಐ ಆಮ್ ಪ್ರೌಡ್ ಟು ಬಿ ಎ ಫಾರ್ಮರ್, ಅದನ್ನು ಕೃತಿಗಿಳಿಸ್ಬಿಟ್ಟು ತೋರಿಸ್ಬೇಕು. ಎಸ್, ನಾನು ಪ್ರೌಡ್ ಟು ಬಿ ಎ ಫಾರ್ಮರ್ ಹಾಕೊಂಡಿದ್ದೀನಿ ಅಂದರೆ ಅದನ್ನೊಬ್ಬ ಕ್ವಶನ್ ಮಾಡಿದ್ರೆ, ಬಾ ನಾನು ರೈತ ಅಂದರೆ ಹೆಂಗಿದ್ದೀನಿ ಅಂತ ತೋರಿಸ್ತೀನಿ ಅನ್ಬೇಕು. ಎಸ್, ಚಾಲೆಂಜ್. ರೈತನ ಚಾಲೆಂಜ್ ಅಂದ್ರೆ ಅದು ಸುಮ್ಮನೆ ಹಾಕೊಳ್ಳೋದಲ್ಲ. ಎತ್ತಿನ ಗಾಡಿನೂ ಹಸ್ರು ಟವಲ್ನು, ಬಾ ನಾನು ಹಸ್ರು ಟವಲ್ಗೆ ಬೆಲೆ ತಂದು ಕೊಟ್ಟಿದ್ದೀನಿ ನಾನು. 100% ಮಾಡಿ. ಸಂಡೇ ಮಾತ್ರ ನಾನು ಬ್ಯುಸಿ ಇರ್ತೀನಿ ಸರ್. ನಾನು ಪೂರ್ಣವಾಗಿ ತೋಟಕ್ಕೆ ತೊಡಗ್ಕೊಂಡ್ರೆ ಸರ್, ಇನ್ನೂ ಏನೇನು ಮಾಡ್ತೀನೋ ಗೊತ್ತಿಲ್ಲ. ಆಮೇಲೆ ನಾನು ಏನೇ ಮಾಡಿದ್ರು ಇದು ವಾಲ್ ಪೋಸ್ಟ್ಗಾಗಲಿ ಬಿಲ್ಡಪ್ಗಾಗಲಿ ಮಾಡಲ್ಲ. ನನ್ನ ಅವಶ್ಯಕತೆ, ನನಗೆ ಅರ್ನಿಂಗ್ಸ್ ಆಗಬೇಕು. ಎಸ್, ಅದನ್ನು ಸ್ವಾರ್ಥ ಅಂದ್ಕೊಂಡ್ರು ಪರವಾಗಿಲ್ಲ. ನಾನು ಇನ್ನೂ ಜಗತ್ತಿಗೆ ತೋರಿಸಿ, ಹೌದು, ನಾನು ಬದುಕಬೇಕು ಫಸ್ಟು. ನಾನು ಜಗತ್ತಿಗೆ ತೋರಿಸಿ ನಾನು ಹಂಗೆ ಮಾಡಿದ್ದೀನಿ, ಹಿಂಗೆ ಮಾಡಿದ್ದೀನಿ, ನಾನು ಎಲ್ಲೂ ಹೇಳ್ಕೊಳ್ಳಲ್ಲ. ಆಮೇಲೆ ಎಂತೆಂಥ ಪ್ರಬುದ್ಧ ರೈತರು ಮಾತಾಡ್ತಾರೆ ಅಂದರೆ ಸರ್, ನನಗೆ ಇನ್ನೊಂದು ಅರ್ಥ ಆಗಿದೆ. ಏನು ಗೊತ್ತಾ ಸರ್, ಒಬ್ಬ ಡ್ರೈ ಲ್ಯಾಂಡ್ ರೈತ ಮಾತಾಡಿದ್ರು ನಾನು ಅರ್ಧ ಗಂಟೆ ಅವನ ಜೊತೆ ಸ್ಪೆಂಡ್ ಮಾಡಿದ್ರೆ ಫೋನಲ್ಲಿ ನನಗೆ ಯಾವುದೋ ಒಂದು ಟಿಪ್ಸ್ ಸಿಗುತ್ತೆ.
ಒಬ್ಬರು ನಂಜನಗೂಡಿಂದ ಒಬ್ಬರು ಬಂದರು ನನ್ನ ತೋಟ ನೋಡೋಕ್ಕೆ. ನೋಡಕ್ಕೆ ಅಂತ. ಹಾಂ, ಓಕೆ. ಎಲ್ಲ ಇದು ಸುಮಾರು ಡಿಸೆಂಬರ್ ಟೈಮು, ಎಲ್ಲ ಹಾರ್ವೆಸ್ಟಿಂಗು ಕಾಫಿ ಅದು ಇದು ಎಲ್ಲ. ಇನ್ನು ನಾವು ಔಷಧಿ ಹೊಡೆಯಲ್ವಲ್ಲ, ಚಂಜ್ಗೆಗಳು ಅದೆಲ್ಲ ಜಾಸ್ತಿ. ಸರ್ ನೀವು ಚಂಜ್ಗೆ ಏನು ಮಾಡ್ತಿದ್ದೀನಿ? ಸರ್ ಏನು ಮಾಡ್ತಿಲ್ಲ ಸರ್, ಹೆಂಗೋ ಸ್ವಲ್ಪ ಪ್ರಯಾಸ ಪಟ್ಟು, ಏನು ಕಾಫಿ ಏನು ದಿವಸ ಬರುತ್ತಾ? ಹಾಂ, ಅಟ್ಲೀಸ್ಟ್ ಲಾಂಗ್ ಗ್ಲೌಸ್ ಹಾಕೊಂಡಾದ್ರೂ ಕುಯ್ತಾ ಇದ್ದೀವಿ ಸರ್. ಸರ್ ಒಂದು ಮೆಡಿಷನ್ ಇದೆ, ಬೇರೆ ಮೆಡಿಷನ್ನು ಅಂದರೆ ನಮ್ಗೆ ಸ್ವಲ್ಪ ಭಯ ಸರ್. ಸರ್ ಯಾವ ಮೆಡಿಷನ್ ಸರ್? ಆ ಥರ ಏನು ಹಾರ್ಮ್ ಏನಾಗಲ್ಲ, ತೊಂದರೆ ಇಲ್ಲ ಸರ್. ನನ್ನದು ಕೋಳಿಗಳಿದೆ, ಅದರಿಂದ ಸ್ವಲ್ಪ ನಾಯಿಗಳೆಲ್ಲ ಓಡ್ತಿವೆ, ಬೆಕ್ಕುಗಳೆಲ್ಲ ಓಡ್ತಿರ್ತವೆ, ಬೇರೆ ಪಕ್ಷಿಗಳೆಲ್ಲ ತೊಂದರೆ ಆಗುತ್ತೆ. ಇಲ್ಲ ಹಂಗೇನಿಲ್ಲ ಸರ್, ಒಂದು ಮೀನೊಂದು ಚಟ್ನಿ ಮಾಡ್ಕೊಬಿಡಿ, ಅದಕ್ಕೆ ಆ ಪೌಡ್ರ್ ಮಿಕ್ಸ್ ಮಾಡಿ ಆ ಗಿಡದಕ್ಕೆ ಒಂಚೂರು ಸವರ್ಬಿಡಿ ಸರ್. 3 ಡೇಸ್ಗೆ ಅದು ಎಲ್ಲಿದ್ದರೂ ಆ ಮರದಲ್ಲಿ ಎಲ್ಲ ಬಂದು ಡ್ರಾಪ್ ಆಗ್ಬಿಡುತ್ತೆ. 100% ಜಂಪ್ ಅಂತ. ಎಲ್ಲಿ ಸಿಗುತ್ತೆ ಅದು? ಎಲ್ಲ ಮೆಡಿಕಲ್ ಇದ್ರಲ್ಲಿ ಸಿಗುತ್ತೆ, ಅಗ್ರಿಕಲ್ಚರ್ ಮೆಡಿಷನ್ ಶಾಪ್ಗಳಿರ್ತವೆ, ಗೊಬ್ಬರ ಬೀಜ ಅಲ್ಲಿ ಸಿಗುತ್ತೆ. ಜಂಪ್ ಯಾವುದಕ್ಕೂ ತೊಂದರೆ ಇಲ್ಲ ಸರ್. ಈಗ ಆ ಜಂಪ್ ನಾನು ಚಟ್ನಿ ಮಾಡ್ಕೊತೀನಿ, ಇಲ್ಲಿ ನೋಡಿ, ಇಲ್ಲಿಗೆ ಸವರ್ತೀನಿ. ಇಲ್ಲಿ ಸವರ್ದಾಗ ಕೋಳಿ ಬರುತ್ತಾ? ನಾಯಿ ಬರುತ್ತಾ? ಏನು ಬರಲ್ಲ ಅಲ್ವಾ? ಅವೆಲ್ಲ ಆ ಮೀನಿನ ಸ್ಮೆಲ್ಗೆ ಎಲ್ಲ ಇಳಿಯುತ್ತೆ. ಇಳಿದ್ಬಿಟ್ಟು ಇಲ್ಲೆಲ್ಲ ಫುಲ್ ತಿಂದು ಇಷ್ಟು ಅಗಲ ಬಿದ್ದಿರುತ್ತೆ. ಜಂಪ್ ಅಂತ. JUMP. ಹಾಂ, ಹಂಗೆ ನೋಡಿ. ರೈತರ ಹತ್ರ ನಾವು ಯಾಕೆ ಸಂವಾದ ಮಾಡಬೇಕು ಅಂದರೆ ಸರ್, ಯಾವ ರೈತನೂ ಎಕ್ಸ್ಪರ್ಟ್ ಅಲ್ಲ, ಪ್ರತಿಯೊಬ್ಬ ರೈತನೂ ಎಕ್ಸ್ಪರ್ಟೇ. ಹಾಂ, ಅವನ ಭೂಮಿಗೆ ಸಂಬಂಧಪಟ್ಟಂಗೆ ಅವನು ಎಕ್ಸ್ಪರ್ಟೇನೆ. ಆ ಉದ್ದೇಶಕ್ಕೆ ಪ್ರತಿಯೊಬ್ಬ ರೈತರ ಕೂಲಾಗಿ ಮಾತಾಡಬೇಕು. ಆಮೇಲೆ ಕೆಲವರು ಫೋನ್ ಮಾಡ್ತಾರೆ, ಸರ್ ನಾನು ಭಾರೀ ಟೆನ್ಷನಲ್ಲಿದ್ರೂ ನಾನು ಸರ್ ಒಂದು ½ hour ಬಿಟ್ಟು ಮಾಡ್ತೀನಿ. ನಾನು ಮಾಡಿದ್ದೀನಿ ಸರ್. ಶೂರ್ ಮಾಡಿ. ನೋಡಿ, ಇಲ್ಲೊಂದು ಇದಿದೆ, ಇದನ್ನು ನಾನೇ ಮಾಡ್ಕೊಂಡಿರೋದು ಪಾಂಡು. ಇದ್ರ ವಿಶೇಷ ಏನು ಗೊತ್ತಾ ಸರ್? ಇದರಲ್ಲಿ ನನ್ನ ಹತ್ರ ಬಾತ್ಕೋಳಿಗಳಿತ್ತು, ಅದಕ್ಕೆ ಅಂತ ಮಾಡಿದ್ದು. ಆಮೇಲೆ ನನ್ನ ತಲೆಯಲ್ಲಿ ಏನು ಹೊಡ್ತು ಗೊತ್ತಾ ಸರ್? ಇದಕ್ಕೆ ನೀರು ತುಂಬಿಡೋದು, ನೀರು ತುಂಬಿಬಿಟ್ಟು ಬಿಟ್ಬಿಡೋದು ಇದನ್ನು. ಆಗೇನಾಗುತ್ತೆ, ಇದ್ರದ್ದು ಎಲ್ಲ ಎಳೆಯುತ್ತೆ, ನೀರು ಇಲ್ಲಿಗೆ ಎಳೆಯುತ್ತೆ. ಯಾವಾಗ ಇದರಲ್ಲಿ ನೀರು ಪೂರ್ತಿ ಕಮ್ಮಿ ಆಗುತ್ತೆ, ಇಲ್ಲಿಗೆ ನೀರು ಬೇಕಾಗುತ್ತೆ ಅನ್ನೋದು ನನಗೊಂದು ಮನವರಿಕೆ. ಆವಾಗ ಇಲ್ಲಿ ನೀರು ಯಾವಾಗಲೂ ಸ್ಟಾಕ್ ಇದ್ರೆ ಏನು ಗೊತ್ತಾ ಸರ್? ಈ ಗಿಡಗಳಿಗೆ ಯಾವುದಕ್ಕೂ ನೀರು ಬೇಕಾಗಿಲ್ಲ. ಇಲ್ಲಿ ಹಾಂ, ಹೌದು ಹೌದು. ಇದು ನೀರು ಯಾವಾಗ ಫುಲ್ ಕಂಪ್ಲೀಟ್ ಡ್ರಾಪ್ ಆಯ್ತಿರ್ತದೆ, ಆಗಿಲ್ಲಿ ತೋಟಕ್ಕೆ ನೀರು ಬಿಡಬೇಕು. ಅಲ್ಲಿವರೆಗೆ ಏನೋ ಅವಶ್ಯಕತೆ ಇರಲ್ಲ. ಹಾಂ, ಚೆಕ್ ಮಾಡ್ತಾ ಇರ್ತೀನಿ. ಒಂದು ಡ್ರಿಪ್ ಲೈನ್ ಹಾಕಿನಿ ಇಲ್ಲಿ. ಹಾಂ, ಈ ಡ್ರಿಪ್ ಹಾಕಿರ್ತೀನಿ. ಇದು ಸಣ್ಣದಾಗಿ ಇದಕ್ಕೆ ಡ್ರಾಪ್ ಆಗ್ತಾ ಇರುತ್ತೆ, ಅಂದರೆ ಮೋಟ್ರ್ ಆನ್ ಆದಾಗ ಡ್ರಾಪ್ ಆಗ್ತಾ ಇರುತ್ತೆ. ಸಾಲದಕ್ಕೆ ಇದೊಂದು ಲ್ಯಾಬ್ರಾಡರ್ಸ್ ಹಾಕಿದ್ದೀನಿಲ್ಲ ಸರ್. ಹಾಂ, ಈ ಗುಂಡ ಇವನಿಗೆ ಸ್ವಲ್ಪ ಇದು ಈ ಶೆಕೆ ಆಗಲ್ಲ, ಬಂದು ಬೀಳ್ಬೇಕು ಅವನು. ಆ ಕೆರೆಯಲ್ಲೇ ಅರ್ಧ ಗಂಟೆ ಸ್ವಿಮ್ ಮಾಡ್ತಾನೆ. ಇಲ್ಲಿ ಬನ್ನಿ, ಒಂದು ಜಾಯಿಕಾಯಿ ಓಪನ್ ಆಗಿದೆ. ಪಪ್ಪಣಿ ಬನ್ನಿ ಸರ್, ಇದೊಂದು ವಿಡಿಯೋ ಮಾಡಿ. ಜಾಯಿಕಾಯಿ ಗಿಡದಲ್ಲಿ ಹೇಗಿರುತ್ತೆ ಅನ್ನೋಕ್ಕೆ ಓಪನ್ ಇಲ್ಲಿ 2. ಹಾಂ, ತೆಗಿಸ್ತೀನಿ. ತೋ ಪಪ್ಪಣಿ, ಬಗ್ಸು ನೀನು ಸಾಕು, ನಾನು ಕಿತ್ಕೊತೀನಿ ಸರ್. ಏಣಿ ಥರ ಹತ್ಬೋದು, ಅಲ್ಲಿ ನೋಡಿ. ಇದು ಡ್ರೈ ಆಗಿರೋದು ಕಡ್ಡಿ ಬಿಟ್ಟರೆ, ಹಸಿ ಕಡ್ಡಿ ಎಲ್ಲ. ಹಾಂ, ಬಗ್ಸು. ಹಾಂ, ಬಿಡು ಸರ್. ನೋಡಿ, ನಾನು ತೆಗಿತೀನಿ ಈಗ. ಹಾಂ, ಇಷ್ಟು ತೆಗಿಬಾರ್ದು, ಇದು ನಿಮ್ಗೆ ತೋರ್ಸೋಕ್ಕೆ ಮಾತ್ರ ತೆಗೆದಿದ್ದು, ಆಯಿತಾ? ನೋಡಿ, ಬಂದಿದೆ, ಆಯಿತಾ? ನೋಡ್ಕೊಳ್ಳಿ, ಇಟ್ಕೊಳ್ಳ ಪಾಪಣ. ಇದು ಈ ಕಡೆ ಬಾ ಸರ್. ಇದು ಈಗ ತೆಗ್ದೆ, ಇದು ಸಿಪ್ಪೆ. ಇದು ಮಾವಿನಕಾಯಿ ಇರುತ್ತಲ್ಲ, ಮಾವಿನಕಾಯಿ ಏನು ಟೇಸ್ಟ್ ಇರುತ್ತೆ ಅದೇ ಟೇಸ್ಟ್ ಇರುತ್ತೆ. ತಿನ್ಬೋದಾ ಇದನ್ನ? ನೋಡಿ. ಓಕೆನಾ? ಇದು ಉಪ್ಪಿನಕಾಯಿ ಯೂಸ್ ಮಾಡ್ತಾರೆ ನೋಡಿ. ಇದನ್ನು ನಾವು ಯಾವಾಗ ಗಿಡದಿಂದ ತೆಗಿತೀವಿ ನೋಡಿ, ಈ ರೀತಿ ಓಪನ್ ಮಾಡ್ಕೋಬೇಕು.
ಇದನ್ನ ಒಣಗಿಸ್ಕೋಬೇಕು. ಇದನ್ನು ನೆರಳಲ್ಲಿ ಒಣಗಿಸ್ಬೇಕು. ಓಕೆ. ಆಯಿತಾ. ನಿಮಗೆ ಈ ಕಲರು ನೀಟಾಗಿ ಉಳ್ಕೋಬೇಕು ಅಂದರೆ ನೀವು ಮನೇಲಿ ಅನ್ನ ಮಾಡ್ತೀರಿ. ಅನ್ನ ಮಾಡಿದ್ಮೇಲೆ ಲಾಸ್ಟ್ ಸಿಮ್ಗೆ ಹಾಕ್ತೀರಿ. ಸಿಮ್ಗೆ ಹಾಕ್ಬಿಟ್ಟು ಆಫ್ ಮಾಡ್ತೀರಿ. ಆಮೇಲೆ ಅದ್ರ ಮೇಲೆ ಹೀಟ್ ಇರುತ್ತಲ್ವಾ, ಒಂದು ಪ್ಲೇಟ್ ಮೇಲೆ ಇದನ್ನು ಹಾಕ್ಬಿಡಿ. ಪ್ಲೇಟ್ ಮೇಲೆ ಒಣಗುತ್ತೆ. ಒಂದು ದಿವಸಕ್ಕೆ ಒಣಗೋಗುತ್ತೆ. ಈ ಕಲರಿಂಗ್ ಏನಿರುತ್ತೆ ಅದು ಹಂಗೆ ಇರುತ್ತೆ. ಇದು ಟಿಪ್ಸ್. ಕೇಸರಿ ಕಲರ್ ಹಂಗೆ ಇರುತ್ತೆ. ಇದು ಒಂದು 2 ದಿವಸ ಬಿಸಿಲು ಒಣಗಿಸ್ಬಿಟ್ರೆ ಅಳ್ಳಾಡುತ್ತೆ. ಹೊಡೆದ್ಬಿಟ್ಟು ಡೈರೆಕ್ಟ್ ಮಾರ್ಕೆಟಿಂಗ್. ಪೂರ್ತಿ ಮಾಡ್ತೀರಾ ಅಥವಾ ಯಾವುದು ಇದು ಒಳಗಡೆ ಬರೋದನ್ನ ಮಾಡ್ತೀರಾ? ಒಳಗಡೆ ಬರೋದು ಈ ಶೆಲ್ ಹೊಡಿಬೇಕು. ಇದು ಕೊಬ್ಬರಿ ಥರ ಅಳ್ಳಾಡುತ್ತೆ. ನೀವು ಕೊಬ್ಬರಿ ನೆನೆಸ್ಕೊಳ್ಳಿ. ಎಸ್, ಆ ರೀತಿ. ಇದು 1750 ರೂಪಾಯಿಂದ ಒಂದು 3000 ರೂಪಾಯಿವರೆಗೆ ರೇಟ್ ಇರುತ್ತೆ. ಮಿನಿಮಮ್ ಅಂದರೆ 1500 ರೂಪಾಯಿ ಇದ್ದೇ ಇರುತ್ತೆ. ಇದು ಒಂದು 400 ರೂಪಾಯಿಂದ 1200 ರೂಪಾಯಿವರೆಗೆ ಇರುತ್ತೆ ಸೀಸನ್ ವೈಸ್. ಒಂದು ಗಿಡದಲ್ಲಿ ಎಷ್ಟು ತೆಗಿಬೋದು? ನಾನು ಹೇಳಿದ್ನಲ್ಲ ಸರ್, ಈಗ ಒಂದು 6 ವರ್ಷಕ್ಕೆ ಈಲ್ಡ್ ಸೆಟ್ ಆಗುತ್ತೆ. ಒಂದು 8ನೇ ವರ್ಷದಿಂದ ಸ್ವಲ್ಪ ಕಾಯಿ ಕೊಡುತ್ತೆ. ಅಪ್ ಟು 15 ಇಯರ್ಸ್ವರೆಗೆ ಗ್ರೋತು ರೈಸಿಂಗಲ್ಲಿರುತ್ತೆ. 15 ಇಯರ್ಸ್ ಆದಮೇಲೆ ಒಂದು ಮಟ್ಟಕ್ಕೆ ಒಂದು ಕಾನ್ಸ್ಟೆಂಟಾಗಿ ನಿಂತ್ಕೊಳ್ಳುತ್ತೆ. ಹಾಂ, ನಿಮಗೆ 10 kg. ಹೌದು. ಇದು ಡಬಲ್ ಈಲ್ಡು. ಒಂದು ಸಲ ಫ್ರೂಟ್ ಸೆಟ್ ಆದರೆ ಇದರಲ್ಲಿ ಏನಾರ ಒಂದಿರುತ್ತೆ. ಇದು ಅಡ್ವಾಂಟೇಜ್ ಏನು ಗೊತ್ತಾ ಸರ್, ಈ ಜಾಕ ಗಿಡ ಹಾಕಿದ್ರಿ, ಇದು ನಿಮ್ಗೆ ಫ್ರೂಟ್ ಸೆಟ್ ಆಯಿತು. ಫ್ರೂಟ್ ಸೆಟ್ ಆದರೆ ಇದರಲ್ಲಿ ಏನೂ ಇಲ್ಲ ಅಂತ ನೀವು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಇಲ್ಲ ಹೂ ಇರುತ್ತೆ, ಇಲ್ಲ ಈಚಿರುತ್ತೆ, ಇಲ್ಲ ಹಣ್ಣಿರುತ್ತೆ. ಎಸ್, ನಿರಂತರ. ವರ್ಷದಲ್ಲಿ 2 ಸಲ ಹಾರ್ವೆಸ್ಟಿಂಗ್. ಹೌದು ಹೌದು ಹೌದು. ಬೆಳಿಗ್ಗೆ ಎದ್ದು ಬಂದರೆ ಸುಮಾರು ಬಿಟ್ಕೊಂಡಿರುತ್ತೆ. ಸಣ್ಣದು ರೋಟಿಗಳಿರುತ್ತೆ. ಉದುರುತ್ತೆ. ಈಗ ಇದು 2 ದಿವಸ ಡ್ರೈ ಆದರೆ ನಾವು ನೋಡಲಿಲ್ಲ ಅಂದರೆ ಓಪನ್ ಆಗಿ ಕೆಳಗಡೆ ಬಿದ್ದುಬಿಡುತ್ತೆ. ಕೆಳಗಡೆ ಬಿದ್ದಾಗ ಈಗ ನಾನು ಈಸಿಯಾಗಿ ತೆಗೆದು ನಂಗೆ ತೆಗಿಯೋಕ್ಕಾಗಲ್ಲ. ಅವಾಗ ಅದನ್ನು ಸ್ವಲ್ಪ ನೀರೊಳಗಡೆ ಇಟ್ಟು ತೆಗೆದು ನೆನೆ ಹಾಕಿ ಮೆದು ಮಾಡಿ ತೆಗಿಬೇಕು. 1 2 3 4 ಅಲ್ಲಿ 5 ಮತ್ತು ಹಿಂದ್ಗಡೆ ನಿಮಗೆ 6 ಕುಂಟೆ ಒಂದು ಕಾನ್ಸೆಪ್ಟ್ ಹೇಳಿದ್ನಲ್ಲ, ಅಲ್ಲಿ ಅಷ್ಟು ಕೋಳಿಗೂಡುಗಳಿದೆ. 150 ಕೋಳಿಗಳು, 150 100 ಕೋಳಿಗಳಿದೆ ನೋಡಿ. ಇಲ್ಲೆಲ್ಲ ಒಳ್ಳೆ ಗೊಬ್ಬರ ಇರುತ್ತೆ. ಹಾಂ, ವೀಕ್ಲಿ ಒನ್ಸ್ ತೆಗಿತೀವಿ. ಹಾಂ, ಅದ್ರಲ್ಲಿ ಮೊಟ್ಟೆ ಇದೆ. ಅದರ ಪಕ್ಕದಲ್ಲಿದೆ, ಅದ್ರ ಪಕ್ಕದಲ್ಲಿ. ಆಯಿತಾ, ಇಲ್ಲಿ ಬನ್ನಿ. ಇಲ್ಲೆಲ್ಲ ಮೊಟ್ಟೆ ಇಕ್ಕಿದೆ. ಸೂಪರ್. ನಾಟಿ ಕೋಳಿ ಇಲ್ಲೇ ಮೊಟ್ಟೆ ಇಡುತ್ತೆ. ಮರಿನೂ ಅಲ್ಲೇ ಮಾಡ್ಕೊಳ್ಳುತ್ತಾ ಸರ್? ಮರಿಗಳನ್ನ ಇಲ್ಲ ಇದ್ರೊಳಗಡೆ ಒಂದು 2-3 ಮೊಟ್ಟೆ ಇಡುತ್ತೆ. ಅವು ಅಲ್ಲೇ ಕೂತ್ಕೊಂಡು ಅಲ್ಲೇ ಮರಿ ಮಾಡ್ಕೊಬಿಡ್ತವೆ. ಇಲ್ಲ ಇದರಲ್ಲಿ ನೋಡಿ, ಹಿಂಗೆ ಸ್ವಲ್ಪ ಕಂಜೆಸ್ಟೆಡ್ ಮಾಡ್ಬೇಕು. ಅವಕ್ಕೆ ಕೋಳಿಗೆ ಕತ್ತಲೆ ಇರಬೇಕು, ಸ್ವಲ್ಪ ಕಂಜೆಸ್ಟೆಡ್ ಇರಬೇಕು. ಅವು ಪಾಡ್ಗೆ ಅವೇ ಮರಿ ಮಾಡ್ಕೊತವೆ. ಮರಿ ಮಾಡ್ಕೊತವೆ. ಮೊಟ್ಟೆ ಬೇಕಾದ್ರೆ ಮೊಟ್ಟೆ ಎತ್ಕೊಂಡು ಮಾರ್ಕತೀವಿ, ಬೇಕಾದ್ರೆ ತಿನ್ಕತೀವಿ. ಹಾಗೆ ಆಮೇಲೆ ಇವನು ಕದ್ದು ಇವನು ಬೇರೆ ತಿನ್ಕತಾನೆ. ಹಾಂ, ಹಾಂ, ಬನ್ನಿ. ಸ್ಟಾರ್ ಫ್ರೂಟು. ಹಾಂ, ಬನ್ನಿ. ಇಲ್ಲಿ ಬನ್ನಿ ಸರ್, ಇಲ್ಲಿ ಬನ್ನಿ. ಇಲ್ಲಿ ಬನ್ನಿ, ನೋಡ್ಕೊಳ್ಳಿ. ಇರೋ ಸರ್, ಇವೆರಡು ಮರದಿಂದ ಇವತ್ತಿಗೆ ನನಗೆ 10,000 ರೂಪಾಯಿ ದುಡ್ಡು ಸಿಗುತ್ತೆ. ಹೇಗೆ ಸರ್? ಇವೆರಡೇ ಮರ, ಇದೊಂದು. 90 ರೂಪಾಯಿ ರೇಟು. ಆಯಿತಾ. ಹಾಂ, ಇದಕ್ಕೆ ನನಗೆ ಬಳ್ಳಾರಿಯಿಂದ ಬೇಡಿಕೆ ಇದೆ. ಈಗ ಇಲ್ಲೇ ಲೋಕಲ್ ಮಾರ್ಕೆಟ್ ಇದೆ. ಕೇರ್ಪೇಟೆಯಲ್ಲಿ ತಗೋತಾರೆ, ಬೇರೆಯಾದಲ್ಲಿ ತಗೋತಾರೆ, ಅವರೇ ಮಾರ್ಕೋತಾರೆ. ಹಾಂ, ಹೌದು. ಸೀಸನಲ್ ಫ್ರೂಟು ಸರ್. ಇದು ನಿರಂತರ ಹೂವು ಆಗ್ತಿರುತ್ತೆ, ಕಾಯಿ ಆಗ್ತಿರುತ್ತೆ. 1 ತಿಂಗಳು 1.5 ತಿಂಗಳು ಸುಮ್ಮನೆ ಇರುತ್ತೆ, ಮತ್ತೆ ಹೂವು ಆಗುತ್ತೆ. ಹೂವೆಲ್ಲ ಬೀಳಿಸ್ಬೇಡ ಪಾಪಣಿ. ಹೂ ಬೀಳಿಸ್ಬೇಡಪ್ಪ. 2-3 ಕಾಯಿಗಳು ಕೇಳಪ್ಪ, ಹಣ್ಣಾಗಿರೋಂಥದ್ದು. ಇನ್ನೂ ಹಣ್ಣಿದೆ. ಆಲ್ ಟೈಮ್ ಪ್ಲಸ್ ವಿಶೇಷ ಇದು ಸ್ವೀಟು ಎರಡೂ. ಹಿಂದ್ಗಡೆ ಇದೆ ಫುಲ್ ಹುಳಿ. ಹಾಂ, ಅದು ಮೆಡಿಸಿನ್ ಪರ್ಪಸ್. ಅಯ್ಯೋ ಸರ್, ನಾನು ನಿಮ್ಗೆ ಹೇಳದ್ನಲ್ಲ, ನನಗೇ ಗೊತ್ತಿಲ್ದಂಗೆ ಕೆಲವು ಸಂಗತಿಗಳು ನನಗೆ ಅರ್ಥ ಆಗಿರೋದು. ಹಾಂ, ಎಸ್ ಹೌದು ಸರ್. ಇಫ್ ಯು ಡೋಂಟ್ ಮೈಂಡ್, ನೀವು ನಂದು ರಿಸರ್ಚ್ ಅನ್ಕೋಬೇಡಿ, ನನ್ನ ಕಲಿಕೆ. ಹಾಂ, ಪ್ರತಿಯೊಂದು ಅಷ್ಟೇ ಅಲ್ವಾ, ರಿಸರ್ಚ್ ಮಾಡೋದು ಅಂದ್ರೆ ಕಲಿಯೋದೇನೆ ಸಾಕು.